ಇವತ್ತು ಬೆಳಗ್ಗೆ ನಮ್ಮಮ್ಮ ಟಾರ್ಚ್ ಇಟ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಆಮೇಲೆ UPS ಇದೆ, ಸೋಲಾರು ಇದೆ. 4 ದಿನದಿಂದ ಕರೆಂಟ್ ಇಲ್ಲ, ಅದಕ್ಕೆ UPS ಆನ್ ಆಗ್ತಾ ಇಲ್ಲ. 4 ದಿನದಿಂದ ಬಿಸಿಲಿಲ್ಲ, ಹಂಗಾಗಿ ಸೋಲಾರು ವರ್ಕ್ ಆಗ್ತಿಲ್ಲ. ನಮ್ಮಲ್ಲಿ ಇವತ್ತು ಸ್ಪೆಷಲ್ ಆಗಿ ತರಿ ಬೇಯಿಸಿದ್ರು. 6 ಗಂಟೆಗೆ ಮಾಡಿದ್ದಾರೆ, ಇನ್ನೂ ಬೆಂದಿರಲಿಲ್ಲ. ಸೊ ಅದಕ್ಕೆ ನಂಗೋಸ್ಕರ ರೊಟ್ಟಿ ಮಾಡ್ತಿದ್ದಾರೆ, ತಿನ್ಕೋಗ್ಲಿ ಅಂತ. ಮಳೆ ಬರ್ತಿತ್ತು ಜೋರಾಗಿ, ಬಿಸಿ ಬಿಸಿ ರೊಟ್ಟಿ ತಿಂದೆ ಚೆನ್ನಾಗಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮೆನ್ಯೂ ವ್ಲಾಗ್. ಈ ಚಳಿಲಿ ಗಾಳಿ ಮಳೆಲಿ ಎದ್ದು ರೆಡಿ ಆಗಕ್ಕೆ ಕಷ್ಟ ನನಗೆ. ಆದ್ರೂ ಏನ್ ಮಾಡಕ್ಕಾಗುತ್ತೆ, ಕಾಲೇಜಿಗೆ ಎದ್ದು ರೆಡಿಯಾಗಿ ಹೋಗ್ಲೇಬೇಕು. ಮಳೆ ಜೋರಾಗಿ ಬರ್ತಿತ್ತು ಅಂತ ಇವತ್ತಪ್ಪ ಬೈಕಲ್ಲಿ ಬಿಡ್ಲಿಲ್ಲ, ಕಾರ್ ತಗೊಬಂದ್ರು ಬಿಡಕ್ಕೆ. ಕಾಲೇಜಿಗೆ ಬಂದು ಕ್ಲಾಸ್ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ವಿ ನಾವು. 1 ಗಂಟೆ ಆದ್ಮೇಲೆ ಹೊಟ್ಟೆ ಚುರು ಚುರು ಅಂತಿರುತ್ತಲ್ಲ, ಹಾಗಾಗಿ ಹೊರಗಡೆ ಹೋಗಿ ಗೋಬಿ ತಿನ್ಕೊ ಬಂದ್ವಿ. ಕಾಲೇಜಿಗೆ ಬಾಯಿ ಹೇಳ್ಬಿಟ್ಟು ಬಂದ್ರೆ ನಮ್ಮ ಹುಡುಗಿರು ನಂಗೆ ಬಾಯಿ ಹೇಳ್ತಿದ್ದಾರೆ. ಇಲ್ಲಿ ನಮ್ಮೂರ್ ಬಸ್ತು ಇದ್ದಿದ್ದೆ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದ್ದಿದ್ದು ಒಂದು ರೋಡ್ನು ಕಿತ್ತಾಕ್ಬಿಟ್ಟಿದ್ದಾರೆ ಎತ್ತಿನೊಳೆಯವರು. ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಗಳನ್ನ. ಹೊಸ ರೋಡ್ ಮಾಡಕ್ಕೆ ಕಿತ್ತಿದಾರಂತೆ, ಏನು ಎತ್ತಾಗ ಗೊತ್ತಿಲ್ಲ, ಆದ್ರೆ ಫುಲ್ ಗೊಚ್ಚೆ ಜಾರಾಡ್ತಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಬೈ, ಟೇಕ್ ಕೇರ್, ಲವ್ ಯು.